ನೀವು ಸಿಹಿ ಗೆಣಸನ್ನ ಈ ರೀತಿಯಾಗಿ ತಿಂತಾ ಇದ್ರೆ ನೀವು ಆರೋಗ್ಯಕ್ಕಾಗಿ ಮಾಡುತ್ತಿರುವ ಪ್ರಯತ್ನನೇ ನಿಮ್ಮ ಶುಗರ್ ಲೆವೆಲ್ ಅನ್ನ ಹೆಚ್ಚಿಸಬಹುದು. ಚಳಿಗಾಲ ಬಂದಿದ ತಕ್ಷಣ ಎಲ್ಲರೂ ಸಿಹಿ ಗೆಣಸನ್ನ ತಿನ್ನಕ್ಕೆ ಶುರು ಮಾಡ್ತಾರೆ. ಭಾರತದಲ್ಲಿ ಲಕ್ಷಾಂತರ ಜನ ಸಿಹಿ ಗೆಣಸಿಗೆ ಶಿಫ್ಟ್ ಆಗ್ತಾರೆ. ಸಿಹಿ ಗೆಣಸು ಈ ಟೈಮಲ್ಲಿ ಒಂದು ಸೂಪರ್ ಫುಡ್ ಅಂತ ಅನ್ಕೊಂಡು ಬೇರೆ ಬೇರೆ ರೀತಿಲಿ ಇದನ್ನ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಎಷ್ಟೋ ಜನ ರೈಸ್ ಬಿಟ್ಟಿದೀನಿ ಅಂತ ಹೇಳ್ತಾರೆ. ಮತ್ತೆ ಎಷ್ಟೋ ಜನ ತೂಕ ಕಡಿಮೆ ಆಗಕ್ಕೆ ಯೂಸ್ ಮಾಡ್ತಾರೆ. ಎಷ್ಟೋ ಜನ ಇದನ್ನ ಡಯಾಬಿಟಿಸ್ ಮೇಂಟೈನ್ ಮಾಡಕ್ ಯೂಸ್ ಮಾಡ್ತಾರೆ. ಎಷ್ಟೋ ಜನ ನಾನು ಪೊಟ್ಯಾಟೊ ಬಿಟ್ಟಿದ್ದೀನಿ ಅದಕ್ಕೆ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಮಾಡ್ತಾ ಇರೋ ತಪ್ಪೇನು ಅಂತ ಅಂದ್ರೆ, ತುಂಬಾ ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಅನೇಕ ಜನರು ಹೆಲ್ದಿ ಫುಡ್ಗೆ ಶಿಫ್ಟ್ ಆಗ್ತಾರೆ. ಮತ್ತೆ ಎಷ್ಟೋ ಜನ ಹೇಳೋದನ್ನ ಕೇಳಿದೀನಿ, ಆಲೂಗಡ್ಡೆ ಬಿಟ್ಟಿದ್ದೀನಿ, ನಾನು ಅದ್ರ ಬದಲು ಸಿಹಿಗೆಣಸು ಯೂಸ್ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ನನ್ನ ಡಯಾಬಿಟಿಸ್ ಲೆವೆಲ್ ಅಲ್ಲಿ ಚೇಂಜಸ್ ಇಲ್ಲ, ಆದ್ರೂ ಕೂಡ ನನ್ನ ತೂಕ ಕಡಿಮೆ ಆಗ್ತಾ ಇಲ್ಲ. ಸಮಸ್ಯೆ ಸಿಹಿಗೆಣಸು ತಿನ್ನೋದ್ರಲ್ಲ, ಯಾವ ರೀತಿಯಾಗಿ ನೀವು ತಿಂತಾ ಇದ್ದೀರಾ ಆ ವಿಧಾನದಲ್ಲಿ ಇದೆ. ಬಹುತೇಕ ಜನರು ಒಂದಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ ಸಿಹಿಗೆಣಸಿಗೆ ಶಿಫ್ಟ್ ಆದ್ಮೇಲೆ. ಆ ತಪ್ಪುಗಳು ಯಾವುದು ಮತ್ತು ಸಾಮಾನ್ಯವಾಗಿ ಕೊನೆ ತಪ್ಪನ್ನ ಎಲ್ಲರೂ ಮಾಡ್ತಾ ಇರ್ತಾರೆ. ಸೊ ಸ್ಪೆಷಲಿ ಕಿಡ್ನಿ ಸಮಸ್ಯೆ ಇರೋರು, ಡಯಾಬಿಟೀಸ್ ಇರೋರು ಮತ್ತೆ ವಯಸ್ಕರು ಇದನ್ನ ಅರ್ಥ ಮಾಡ್ಕೋಬೇಕು. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಸಿಹಿಗೆಣಸು ತಿನ್ಬೇಕಾದಾಗ ಮಾಡ್ತಾ ಇರೋ ತಪ್ಪುಗಳು ಮತ್ತೆ ಅದನ್ನ ಹೇಗೆ ತಿನ್ಬೇಕು ಅನ್ನೋದನ್ನ ನಾನಿವತ್ತು ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಪ್ರತಿದಿನ ನಾನು ಕ್ಲಿನಿಕಲ್ಲಿ ಎಷ್ಟೋ ಜನರನ್ನ ನೋಡ್ತಾ ಇರ್ತೀನಿ. ನಾನು ಹೆಲ್ದಿ ಫುಡ್ಗೆ ಶಿಫ್ಟ್ ಆಗಿದ್ದೀನಿ ಅಂತ ಅನ್ಕೊಂಡು ಶುರು ಮಾಡ್ತಾರೆ. ಬಟ್ ಅವರು ಹುಡುಕಾಡ್ತಾ ಇರೋ ಟೇಸ್ಟ್ ಕೂಡ ಜಂಕ್ ಫುಡ್ ತರಾನೇ ಇರುತ್ತೆ. ಆ ಟೇಸ್ಟ್ ಕೂಡ ಇಲ್ಲಿ ಅವರು ಹುಡುಕಾಡ್ತಾ ಹೋಗ್ತಾರೆ. ಸೊ ಇದಕ್ಕೋಸ್ಕರ ತೂಕ ಇಳಿದಿಲ್ಲ ಅಥವಾ ಡಯಾಬಿಟಿಸ್ ಮ್ಯಾನೇಜ್ ಆಗ್ತಾ ಇಲ್ಲ, ನನ್ನ ಕೂದಲು ಉದ್ರೋದೇ ಕಮ್ಮಿ ಆಗಿಲ್ಲ, ಮುಖ ಡಲ್ನೆಸ್ಸೇ ಕಮ್ಮಿ ಆಗಿಲ್ಲ, ಈ ತರದ ಸಮಸ್ಯೆಗಳನ್ನ ತಗೊಂಡ್ ಬರ್ತಾ ಇರ್ತಾರೆ. ಎಷ್ಟೋ ಜನ ಪ್ರೀ ಡಯಾಬಿಟಿಕ್ ಇರೋರು ಆಹಾರಗಳನ್ನ ಶಿಫ್ಟ್ ಮಾಡ್ತಾರೆ. ಆದ್ರೆ ಸರಿಯಾದ ಆಹಾರನ ತಪ್ಪಾದ ರೀತಿಲಿ ತಿನ್ನೋದು ಅವ್ರಿಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಅದರಲ್ಲಿ ಬರೋದು ಒಂದು ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ. ಫಸ್ಟ್, ಸಿಹಿಗೆಣಸು ತಿನ್ಬೇಕಾದಾಗ ಸಿಪ್ಪೆ ತೆಗೆದು ತಿನ್ನೋದು. ಸಿಹಿಗೆಣಸು ಸಿಕ್ಕಿದ ತಕ್ಷಣ ಬೇಯಿಸ್ತಾರೆ, ಅದು ಸಿಪ್ಪೆನ ತೆಗೆದು ತಿನ್ನಕ್ ಶುರು ಮಾಡ್ತಾರೆ. ಆ ಸಿಪ್ಪೆಯಲ್ಲಿ ಹೆಚ್ಚಿನ ನಾರಿನಾಂಶ ಇರುತ್ತೆ, ಫೈಬರ್ ಅಂತ ಹೇಳ್ತೀವಿ, ಮತ್ತೆ ತುಂಬಾ ಉಪಯುಕ್ತವಾದ ಸಸ್ಯ ಸಂಯುಕ್ತಗಳು ಕೂಡ ಇರುತ್ತೆ. ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಇಂಪ್ರೂವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಸಿಪ್ಪೆ ಜೊತೆ ತಿಂದಾಗ ಎಕ್ಸೆಸಿವ್ ಫೈಬರ್ ಜೊತೆಗೆ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡಿ ಹೊಟ್ಟೆನ ತುಂಬಾ ಫಿಲ್ ಆಗಿಡಕ್ಕೆ ಪ್ರಯತ್ನ ಮಾಡುತ್ತೆ. ಎರಡನೇದು, ಸಿಹಿಗೆಣಸನ್ನ ಬೇಯಿಸಿ ಒಂಟಿಯಾಗಿ ತಿಂತಾರೆ, ಅದ್ರ ಜೊತೆಗೆ ಏನು ತಿನ್ನೋದಿಲ್ಲ. ಸಿಹಿಗೆಣಸನ್ನ ಬೇಯಿಸಿದ್ಮೇಲೆ ನೀವು ಅದನ್ನ ತಿಂದಾಗ 1-2 ಗಂಟೆಗಳ ಕಾಲ ನಿಮ್ಗೆ ಹಸಿವಾಗಲ್ಲ. ಅದಾದ್ಮೇಲೆ ಮತ್ತೆ ಹಸಿವಾಗಕ್ಕೆ ಶುರು ಆಗುತ್ತೆ. ಯಾಕೆ ಅಂದ್ರೆ ಒಂದು ಒಳ್ಳೆ ಊಟದಲ್ಲಿ ಫೈಬರ್ ಇರಬೇಕು, ಪ್ರೋಟೀನ್ ಇರಬೇಕು, ಕಾರ್ಬೋಹೈಡ್ರೇಟ್ ಕೂಡ ಇರಬೇಕು. ಅದಕ್ಕಾಗಿ ಸಿಹಿಗೆಣಸನ್ನ ಬೇಯಿಸಿ ಬರೀ ಅದು ಮಾತ್ರ ತಿನ್ನೋ ಬದಲು ಅದ್ರ ಜೊತೆಗೆ ಬೇಳೆ ಆಗಿರಬಹುದು ಅಥವಾ ಮೊಳಕೆ ಕಾಳುಗಳಾಗಿರಬಹುದು, ಮೊಟ್ಟೆ ಆಗಿರಬಹುದು, ಟೋಫು ಆಗಿರಬಹುದು, ಸೀಡ್ಸ್ ಆಗಿರಬಹುದು, ನಟ್ಸ್ ಆಗಿರಬಹುದು, ಇದನ್ನ ಕಾಂಬಿನೇಷನ್ ಮಾಡಿಕೊಂಡು ಅದನ್ನ ತಿಂತಾ ಬನ್ನಿ. ಇದರಿಂದ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುತ್ತೆ, ಜೀರ್ಣಕ್ರಿಯೆ ನಿಧಾನವಾಗಿ ಆಗುತ್ತೆ, ಒಳಗಡೆ ಇರೋ ಎಲ್ಲಾ ಪೋಷಕಾಂಶಗಳು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮೂರನೇ ತಪ್ಪು, ಈ ನಡುವೆ ಎಲ್ಲರೂ ಮಾಡ್ತಾ ಇರೋದು ಒಂದು ಇದು ತಪ್ಪು. ಏನು ಅಂತ ಅಂದ್ರೆ, ಡೀಪ್ ಫ್ರೈ ಮಾಡಿ ತಿಂತಾರೆ, ಇಲ್ಲಾಂದ್ರೆ ಶಾಲೋ ಫ್ರೈ ಮಾಡಿ ತಿಂತಾರೆ. ಯಾಕೆ ಅಂತ ಕೇಳಿದ್ರೆ, ನಾನು ಆಲೂ ಬಿಟ್ಟಿದೀನಿ, ಬಟ್ ಅದ್ರ ಬದಲು ಇದು ಸೇಮ್ ಕನ್ಸಿಸ್ಟೆನ್ಸಿಲೇ ಸಿಗುತ್ತೆ ನಮ್ಗೆ, ಸೊ ಅದ್ರ ಬದಲು ನಾವು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ, ಹೆಲ್ದಿಯರ್ ವರ್ಷನ್ ಅಂತ ಹೇಳ್ತಾರೆ. ಒಂದಷ್ಟು ಜನರಿಗೆ ನಾನು ಪ್ರಶ್ನೆ ಮಾಡಿದಾಗ ಸ್ನಾಕ್ಸ್ ಅಲ್ಲಿ ಅವ್ರು ತಗೊಳ್ಳೋ ಫುಡ್ ಏನಿತ್ತು ಅಂತ ಅಂದ್ರೆ ಡೀಪ್ ಫ್ರೈಡ್ ಸ್ವೀಟ್ ಪೊಟ್ಯಾಟೋಸ್, ಅದರ ಜೊತೆಗೆ ಚಾಟ್ ತರ ಮಾಡಿ ಯೂಸ್ ಮಾಡ್ತಾರೆ. ಅದರಲ್ಲಿ ಸೇವ್ ಹಾಕ್ತಾರೆ, ಸಿಹಿ ಚಟ್ನಿಗಳು ಹಾಕ್ತಾರೆ, ಮತ್ತೆ ಗ್ರೀನ್ ಚಟ್ನಿ ಹಾಕ್ತಾರೆ. ಸೊ ಸಿಹಿ ಚಟ್ನಿ ನೀವು ಹಾಕ್ತಾ ಇದ್ರೆ ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗುತ್ತೆ. ಮತ್ತೆ ಅದರಲ್ಲಿ ನೀವು ಅದನ್ನ ಡೀಪ್ ಫ್ರೈಡ್ ಮಾಡಿ ತಿಂತಾ ಇದ್ದೀರಾ ಅಥವಾ ಶಲೋ ಫ್ರೈ ಮಾಡಿ ತಿಂತಾ ಇದ್ದೀರಾ ಅಂತ ಅಂದ್ರೆ ಅದರಲ್ಲಿ ನಿಮಗೆ ಕ್ಯಾಲರೀಸ್ ಜಾಸ್ತಿ ಆಗುತ್ತೆ. ಗೆಣಸಿಗೆ ಶಿಫ್ಟ್ ಆಗೋದು ತಪ್ಪಲ್ಲ, ಅದನ್ನ ನೀವು ಯಾವ ರೀತಿ ತಿಂತಾ ಇದ್ದೀರಾ ಅನ್ನೋ ರೀತಿ ಕೂಡ ತುಂಬಾ ಇಂಪಾರ್ಟೆಂಟ್. ಡೀಪ್ ಫ್ರೈಡ್ ಮಾಡಿ ತಿನ್ನೋದಾಗಿರ್ಬಹುದು, ಅದ್ರ ಜೊತೆ ತುಂಬಾ ಮಸಾಲೆಗಳಾಗಿರಬಹುದು, ತುಂಬಾ ಚಾಟ್ಸು, ಸೇವು, ಇವೆಲ್ಲ ಸೇವ್ ಅಗೇನ್ ಫ್ರೈಡ್ ಮಾಡಿ ಇಟ್ಟಿರ್ತಾರೆ. ಸೊ ಅಗೇನ್ ಇಟ್ ಈಸ್ ಅ ಲಿಟಲ್ ಬಿಟ್ ಆಫ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ. ನೀವು ಎಣ್ಣೆಲಿ ಕರೆದಾಗ ಕ್ಯಾಲರಿ ಜಾಸ್ತಿ ಆಗತ್ತೆ, ಸಿಹಿ ಚಟ್ನಿ ಎಲ್ಲ ಹಾಕಿದಾಗ ಶುಗರ್ ಲೆವೆಲ್ ಕೂಡ ಹೆಚ್ಚು ಕಮ್ಮಿ ಆಗತ್ತೆ. ನಿಮಗೇನ್ ಅನ್ಸುತ್ತೆ ಆರೋಗ್ಯಕರ ಆಹಾರ ನಾನು ಜಂಕ್ ಫುಡ್ ತರ ಟೇಸ್ಟ್ ಅಲ್ಲಿ ಮಾಡ್ಕೊಂಡು ತಿಂತಾ ಇದ್ದೀರಾ, ಬಟ್ ಅದನ್ನ ನೀವು ಬೇಯಿಸಿ ಅಥವಾ ಸ್ಟೀಮ್ ಮಾಡಿ
ಅಥವಾ ಅದನ್ನ ಓವನಲ್ಲಿ 150 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಬೇಕ್ ಮಾಡಿದಾಗ ಅದ್ರ ಜೊತೆ ಒಂದಷ್ಟು ವೆಜಿಟೇಬಲ್ಸ್ ಆಗಲಿ ನಟ್ಸ್ ಆಗಲಿ ಅದ್ರ ಜೊತೆ ಹಾಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟು ಅಥವಾ ಒಂದು ಸ್ವಲ್ಪ ಖಾರ ಹಾಕೊಂಡು ನೀವು ತಿಂದಾಗ ಅದರಲ್ಲಿರೋ ಪೋಷಕಾಂಶಗಳು ಎಲ್ಲವೂ ಸರಿಯಾಗಿ ನಿಮ್ಮ ದೇಹಕ್ಕೆ ಅಬ್ಸರ್ವ್ ಆಗುತ್ತೆ. ಫೋರ್ತ್, ಎಷ್ಟೋ ಜನ ಸಿಹಿ ಗೆಣಸನ್ನ ಸ್ವೀಟ್ ತಿನಿಸುಗಳಾಗಿ ಅಂದ್ರೆ ಸಿಹಿ ತಿನಿಸುಗಳಾಗಿ ಬದಲಾಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹಲ್ವಾ ಮಾಡ್ಕೋತಾರೆ, ಫಾರ್ ಎಕ್ಸಾಂಪಲ್ ಜಾಮೂನ್ ಮಾಡ್ಕೊಳ್ಳೋದು ನೋಡಿದೀನಿ ನಾನು ಈ ನಡುವೆ. ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿಗೆಣಸು ಸ್ವಾಭಾವಿಕವಾಗಿ ಸಿಹಿನೇ ಇರುತ್ತೆ. ಅದ್ರ ಜೊತೆಗೆ ನೀವು ಸ್ವೀಟ್ ಸಿರಪ್ಗಳಾಗಿರಬಹುದು ಅಥವಾ ಸಕ್ಕರೆ ಆಗಿರಬಹುದು, ಬೆಲ್ಲ ಆಗಿರಬಹುದು, ಬೇರೆ ಬೇರೆ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ ಅನ್ನು ಅದರಲ್ಲಿ ಮಿಕ್ಸ್ ಮಾಡಿದಾಗ ನಿಮ್ಮ ಡೈಜೆಷನ್ ಕೂಡ ಹ್ಯಾಂಪರ್ ಆಗುತ್ತೆ, ಬ್ಲೋಟಿಂಗ್ ಜಾಸ್ತಿ ಆಗುತ್ತೆ, ಶುಗರ್ ಲೆವೆಲ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ತೂಕ ಕಡಿಮೆ ಆಗೋ ಚಾನ್ಸ್ ಅಂತೂ ಇಲ್ವೇ ಇಲ್ಲ. ಹೀಗ್ ಮಾಡಿ ನೀವು ಸಿಹಿ ಗೆಣಸು ತಿಂತಾ ಇಲ್ಲ, ಸಿಹಿ ತಿಂಡಿನ ತಿಂತಾ ಇದ್ದೀರಾ. ಇದು ತಿನ್ನೋದು ತಪ್ಪಲ್ಲ. ಡಯಾಬಿಟಿಕ್ ನಿಯಂತ್ರಣ ಮಾಡೋಕೆ ನಾನು ಶಿಫ್ಟ್ ಮಾಡ್ತಾ ಇದ್ದೀನಿ, ತೂಕ ಇಳಿಸೋಕೆ ನಾನು ಇದನ್ನ ಶಿಫ್ಟ್ ಮಾಡ್ತಾ ಇದ್ದೀನಿ, ಇದು ತಪ್ಪು. ನೀವು ಸ್ವೀಟ್ ತಿನ್ಬೇಕು ಅಂದ್ರೆ ನಾರ್ಮಲ್ ಆಗಿರೋ ಒಳ್ಳೆ ಸ್ವೀಟ್ ಅನ್ನೇ ತಿನ್ನಿ. ಅದ್ರ ಬದಲು ಸಿಹಿ ಗೆಣಸನ್ನ ಸ್ವಾಭಾವಿಕವಾಗಿ ಬೇಯಿಸಿ ಅದರ ಜೊತೆಗೆ ಸಿಪ್ಪೆ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ದಾಲ್ಚಿನ್ನಿ ಪೌಡ್ರು ಹಾಕಿ ನೀವು ಇದನ್ನ ಯಾವ ರೀತಿ ಬೇಕಾದ್ರೂ ಆ ರೀತಿ ತಿನ್ಬಹುದು. 5ನೇ ತಪ್ಪು, ನಿಮ್ಮ ಆರೋಗ್ಯದ ಸ್ಥಿತಿಯನ್ನು ಮರೆತು ತಿನ್ನೋದು. ಇದು ಒಂದು ವಿಷಯ ನೆನ್ಪಿಟ್ಕೊಳ್ಳಿ. ಯಾರಿಗೆ ಕಿಡ್ನಿ ಇಶ್ಯೂಸ್ ಇರುತ್ತೆ, ಯಾರಿಗೆ ಡಯಾಬಿಟಿಸ್ ಇಶ್ಯೂ ಇರುತ್ತೆ, ಯಾರಿಗೆ ಡಾಕ್ಟರ್ಸು ಪೊಟ್ಯಾಷಿಯಂ ಕಮ್ಮಿ ತಿನ್ನಿ ಅಂತ ಏನ್ ಹೇಳಿರ್ತಾರೆ, ಅಂಥವ್ರಿಗೆ ಈ ತರ ಹೆಲ್ದಿ ವರ್ಷನ್ಸ್ ಆಗಿರ್ಬೋದು ಅಥವಾ ಸಿಹಿ ಗೆಣಸು ಇನ್ಕ್ಲೂಡ್ ಮಾಡಿ ಹೆಂಗ್ ಬೇಕೋ ಹಂಗೆ ತಿನ್ನೋದಾಗಿರ್ಬೋದು ಒಳ್ಳೇದಲ್ಲ. ಸಿಹಿ ಗೆಣಸಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಇದು ಎಲ್ಲರಿಗೂ ಒಳ್ಳೆಯದು. ಆದ್ರೆ ಡಯಾಬಿಟಿಸ್ ಇರೋರ್ಗಾಗಿರಬಹುದು, ಮೂತ್ರಪಿಂಡಗಳ ಪ್ರಾಬ್ಲಮ್ಸ್ ಆಗಿರಬಹುದು, ಯಾರಿಗೆ ಪೊಟ್ಯಾಷಿಯಂ ಪ್ರಮಾಣ ಕಮ್ಮಿ ತಿನ್ನಿ ಅಂತ ವೈದ್ಯರು ಹೇಳಿರ್ತಾರೆ ಅವ್ರಾಗಿರ್ಬಹುದು, ಇವರು ತುಂಬಾ ಜಾಸ್ತಿಯಾಗಿ ತಿನ್ನೋದು ಸರಿಯಲ್ಲ. ಒಬ್ಬರಿಗೆ ಆರೋಗ್ಯಕರವಾಗಿರೋ ಆಹಾರ ಇನ್ನೊಬ್ಬರಿಗೆ ಸರಿ ಹೋಗದೆ ಇರಬಹುದು. ನಾನು ಎಷ್ಟೋ ಜನ ರೋಗಿಗಳನ್ನ ಆದ್ಮೇಲೆ ಇದನ್ನ ಕಲ್ತಿದ್ದೀನಿ. ನೀವು ತಿನ್ನೋ ಆಹಾರ ಪ್ರಾಬ್ಲಮ್ ಅಲ್ಲ, ನೀವು ತಿನ್ನೋ ಆಹಾರದಿಂದ ಕೂಡ ಅನಾರೋಗ್ಯ ಬರಲ್ಲ. ನಮ್ಮ ಆರೋಗ್ಯನ ಬದಲಾಯಿಸುವುದು ನಮ್ಮ ಪ್ರತಿದಿನದ ಅಭ್ಯಾಸಗಳು. ಸಿಹಿಗೆಣಸು ಎನಿಮಿ ಅಲ್ಲ, ಶತ್ರು ಅಲ್ಲ, ತಿನ್ಬಾರ್ದು ಅಂತ ಅಲ್ಲ, ಬಟ್ ಅದು ನಮಗೆ ಪ್ರಕೃತಿ ಕೊಟ್ಟಿರುವ ಅತ್ಯುತ್ತಮ ಆಹಾರ. ಅದರಿಂದ ನಾವು ಲಾಭ ಪಡ್ಕೋಬೇಕಾ ಅಥವಾ ಅದನ್ನ ನಿಮಗೆ ಆಗದೆ ಇರೋ ಫುಡ್ ಅನ್ನಾಗಿ ಕನ್ವರ್ಟ್ ಮಾಡಿ ತಿನ್ಬೇಕಾ, ಅದನ್ನ ನೀವು ಯೋಚಿಸ್ಬೇಕು. ಚಿಕ್ಕ ಚಿಕ್ಕ ಬದಲಾವಣೆಗಳು ನಿರಂತರವಾಗಿ ನೀವು ಮಾಡ್ತಾ ಹೋದ್ರೆ ಒಂದು ದೊಡ್ಡ ಬದಲಾವಣೆಗಳನ್ನ ನಿಮ್ಮ ದೇಹಕ್ಕೆ ಅವು ಕೊಡುತ್ತೆ. ಸಿಹಿಗೆಣಸು ತಿನ್ನುವ ಅತ್ಯುತ್ತಮ ವಿಧಾನ ಅಂತ ಅಂದ್ರೆ ಬೇಯಿಸಿ ತಿನ್ನಿ. ಡೈರೆಕ್ಟ್ ಆಗಿ ಬೆಂಕಿ ಮೇಲೆ ಅದನ್ನ ಇಟ್ಟು ಅದನ್ನ ಬೇಯಿಸಿ ತಿನ್ಬೇಡಿ. ಅದನ್ನ ನೀರಲ್ಲಿ ಅಥವಾ ಸ್ಟೀಮ್ ಅಲ್ಲಿ ಬೇಯಿಸಿ ತಿನ್ನಿ. ಸಾಧ್ಯವಾದ್ರೆ ಸಿಪ್ಪೆ ಜೊತೆಗೆ ತಿನ್ನಿ. ಮತ್ತೆ ಸಿಹಿಗೆಣಸು ತಿನ್ಬೇಕಾದಾಗ ಅದ್ರ ಜೊತೆ ನಟ್ಸ್ ಆಗಿರಬಹುದು, ಸೀಡ್ಸ್ ಆಗಿರ್ಬೋದು, ಸಮ್ ಪ್ರೋಟೀನ್ ಅನ್ನ ಆಡ್ ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಒಳ್ಳೆ ಕೊಬ್ಬಿನಂಶ, ನಾನು ಹೇಳ್ದಂಗೆ ನಟ್ಸ್ ಆಗಿರಬಹುದು, ಸೀಡ್ಸ್ ಆಗಿರಬಹುದು, ಅದ್ರ ಜೊತೆಗೆ ಸ್ವಲ್ಪ ಒಳ್ಳೆ ತುಪ್ಪ ಆಗಿರಬಹುದು, ಮತ್ತೆ ಇದ್ರ ಜೊತೆಗೆ ಹೆಚ್ಚಿನ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಸೇರಿಸಿ ಅದನ್ನ ಒಂದು ಒಳ್ಳೆ ಫುಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ತಿನ್ನಿ. ಇದನ್ನೇ ಒಂದು ಬ್ಯಾಲೆನ್ಸ್ಡ್ ಪ್ಲೇಟ್ ಅಂತ ಹೇಳ್ತೀವಿ ನಾವು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಉಪಯೋಗ ಅನ್ಸಿದ್ರೆ, ಯಾರು ಚಳಿಗಾಲದಲ್ಲಿ ಸಿಹಿಗೆಣಸು ಯೂಸ್ ಮಾಡ್ತಾರೆ ಅಥವಾ ಯಾರು ಕಂಟಿನ್ಯೂಸ್ ಆಗಿ ಫುಡ್ ಕಂಪೆನ್ಸೇಷನ್ ಅಂದ್ರೆ ಆಲೂಗಡ್ಡೆ ಬದಲು ಸಿಹಿಗೆಣಸು ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಈ ವಿಡಿಯೋನ ಖಂಡಿತವಾಗಿಯೂ ಶೇರ್ ಮಾಡಿ. ಯಾಕಂದ್ರೆ ಸಮಸ್ಯೆ ಆಹಾರದಲ್ಲಿ ಯಾವತ್ತೂ ಇರಲ್ಲ, ನಾವು ಮಾಡೋ ಪ್ರತಿದಿನದ ಸಣ್ಣ ಸಣ್ಣ ತಪ್ಪುಗಳಲ್ಲಿ ಇರುತ್ತೆ. ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ಇಲ್ಲಿ ನಾವು ಮೆಟಬಲಿಕ್ ಡಿಸಾರ್ಡರ್ಸ್ ಆಗಿರಬಹುದು, ಕಿಡ್ನಿ ಸಮಸ್ಯೆಗಳಾಗಿರಬಹುದು, ಫೀಮೇಲ್ ಡಿಸಾರ್ಡರ್ಸ್ ಆಗಿರಬಹುದು, ಅಥವಾ ಬೇರೆ ಬೇರೆ ಕ್ರಾನಿಕ್ ಡಿಸಾರ್ಡರ್ಸ್, ಇನ್ಫರ್ಟಿಲಿಟಿ ಆಗಿರಬಹುದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರಬಹುದು, ಕಾಲ್ ನೋವು ಆಗಿರಬಹುದು, ಜಾಯಿಂಟ್ ಪೇನ್ಸ್ ಆಗಿರಬಹುದು, ಇವೆಲ್ಲವುಗಳಿಗೂ ನಾವು ಒಳ್ಳೆಯ ಆಹಾರ ಪದ್ಧತಿ, ಯೋಗ, ಮೆಡಿಟೇಷನ್ ಮತ್ತೆ ಪಂಚಕರ್ಮ ಪದ್ಧತಿಯಿಂದ ಇವೆಲ್ಲ ಡಿಸಾರ್ಡರ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡಿದ್ದೇವೆ ಮತ್ತು ಅವುಗಳಿಗೆಲ್ಲ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದೀವಿ. ನಿಮಗೇನಾದ್ರೂ ವೈಯಕ್ತಿಕ ಸಲಹೆ ಬೇಕು ಅಂತ ಅಂದ್ರೆ ಕೊಟ್ಟಿರೋ ನಂಬರ್ಗೆ ನಮ್ಮನ್ನ ಕನೆಕ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿ. ನಮಸ್ಕಾರ.